ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಭೀಮನು ಕರ್ಣನನ್ನು ಸೋಲಿಸಿ ದುಶ್ಶಲನೆಂಬ ಧೃತರಾಷ್ಟ್ರಪುತ್ರನನ್ನು ಕೊಂದುದು ಎಂಬ 129ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ನಡುವೆ ಧೃತರಾಷ್ಟ್ರನು ಸಂಜಯನನ್ನು ಕುರಿತು, ಸಂಜಯ, ಭೀಮಸೇನನು ಮೇಘ ಧ್ವನಿಯಂತೆ ಉತ್ಸಾಹ ಘೋಷದಿಂದ ಮುಂದೆ ಬರುತ್ತಿರುವಾಗ ನಮ್ಮ ಕಡೆಯ ವೀರರಲ್ಲಿ ಯಾರೂ ಅವನನ್ನು ತಡೆಯಲಿಲ್ಲವೇ? ಕೋಪಗೊಂಡ ಆ ಭೀಮನ ಮುಂದೆ ನಿಲ್ಲುವ ಸಮರ್ಥನು ಮೂರು ಲೋಕದಲ್ಲಿಯೂ ಇಲ್ಲವೆಂದೇ ನನಗೆ ತೋರುವುದು. ದಂಡಪಾಣಿಯಾದ ಕಾಲ ಯಮನಂತೆ ಗದಾಧಾರಿಯಾಗಿ ನಿಂತ ಆ ಭೀಮನ ಮುಂದೆ ಯುದ್ಧಕ್ಕಾಗಿ ನಿಲ್ಲುವ ಮನುಷ್ಯನಾವನು ಈ ಲೋಕದಲ್ಲಿರುವಂತೆ ತೋರಲಿಲ್ಲ. ಆ ಭೀಮನು ರಥದಿಂದಲೇ ರಥವನ್ನು ಬಡಿದು ಪುಡಿ ಮಾಡುವನು, ಆನೆಯಿಂದ ಆನೆಯನ್ನು ಬಡಿದು ಕೊಲ್ಲುವನು. ಅವನ ಮುಂದೆ ಇಂದ್ರನಾದರೂ ಧೈರ್ಯದಿಂದ ಯುದ್ಧಕ್ಕೆ ನಿಲ್ಲುವನೇ? ಎಂದಿಗೂ ನಿಲ್ಲಲಾರನು. ಹೀಗೆ ಕುಪಿತನಾಗಿ ನನ್ನ ಮಕ್ಕಳನ್ನೆಲ್ಲ ಕೊಲ್ಲಬೇಕೆಂದು ಬರುತ್ತಿರುವ ಆ ಭೀಮನನ್ನು ತಡೆದವರಾರು? ದುರ್ಯೋಧನನ ಹಿತಕ್ಕಾಗಿ ಯಾರು ತಮ್ಮ ಜೀವದಾಸೆಯನ್ನು ಬಿಟ್ಟು ಮುಂದೆ ಬಂದಾರು? ಭೀಮನೆಂಬ ದೊಡ್ಡ ಕಾಡಗಿಚ್ಚು ನನ್ನ ಮಕ್ಕಳೆಂಬ ಒಣ ಹುಲ್ಲಿನ ಮೆದೆಯನ್ನು ದಹಿಸಬೇಕೆಂದು ಬರುತ್ತಿದ್ದಾಗ ಅವನನ್ನು ಅಡ್ಡಯಿಸಿದವರಾರು? ಕಾಲಯಮನು ಪ್ರಜೆಗಳನ್ನು ಹೇಗೋ ಹಾಗೆ ನನ್ನ ಮಕ್ಕಳನ್ನು ಕೊಲ್ಲಲು ಬಂದ ಭೀಮನನ್ನು ಧೈರ್ಯದಿಂದ ಆವರಿಸಿ ನಿಂತವರಾರು? ಸಂಜಯ, ನನಗೆ ಅರ್ಜುನನಿಂದಲೂ ಅಷ್ಟು ಭಯವಿಲ್ಲ, ಕೃಷ್ಣನಿಂದಲೂ ಅಷ್ಟು ಭಯವಿಲ್ಲ, ಸಾತ್ಯಕಿಯಿಂದಾಗಲಿ ಅಗ್ನಿಪುತ್ರನೆನಿಸಿದ ದೃಷ್ಟದ್ಯುಮ್ನನಿಂದಾಗಲಿ ನನಗೆ ಅಷ್ಟು ಭಯವಿಲ್ಲ. ಆದರೆ ನನಗೆ ಭೀಮನ ಭಯವೇ ಹೆಚ್ಚಾಗಿರುವುದು. ನನ್ನ ಪುತ್ರರನ್ನು ದಹಿಸಬೇಕೆಂದು ಬರುತ್ತಿರುವ ಭೀಮಾಗ್ನಿಯನ್ನು ನಂದಿಸಬಲ್ಲ ಶೂರರೊಬ್ಬರು ನಮ್ಮಲ್ಲಿ ಇರಲಿಲ್ಲವೇ ಎಂದನು. ಅದಕ್ಕೆ ಆ ಸಂಜಯನು, ಮಹಾರಾಜ, ಗರ್ಜಿಸುತ್ತಾ ಬರುವ ಭೀಮನನ್ನು ಪ್ರತಿಗರ್ಜನೆಯೊಡನೆ ಕರ್ಣನು ಎದುರಿಸಿ ಬಂದು ತಡೆದನು. ಭೀಮನೊಡನೆ ಪ್ರಬಲ ಯುದ್ಧವನ್ನು ಮಾಡಿ ತನ್ನ ಪರಾಕ್ರಮವನ್ನು ತೋರಿಸಬೇಕೆಂದು ಕರ್ಣನು ತನ್ನ ಮಹಾಧನುಸ್ಸನ್ನು ಮಿಡಿಯುತ್ತಾ ಭೀಮನನ್ನು ಅಡ್ಡಯಿಸಿ ನಿಂತನು. ಅವನನ್ನು ಕಂಡೊಡನೆ ಭೀಮನು ಆಕ್ರೋಶದಿಂದ ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸಿದನು. ಪ್ರತಿಯಾಗಿ ಕರ್ಣನು ಬಾಣಗಳನ್ನು ಬಿಟ್ಟನು. ಭೀಮ ಕರ್ಣರ ಈ ಪ್ರಬಲ ಯುದ್ಧವನ್ನು ನೋಡುತ್ತಿದ್ದ ಜನರಿಗೆಲ್ಲ ದೇಹವು ನಡುಗುವಂತಾಯಿತು. ರಥಿಕರು, ಗಜಯೋಧರು, ರಾವುತರು ಇವರೆಲ್ಲರೂ ಕರ್ಣನ ತಲಶಬ್ದವನ್ನು, ಭೀಮನ ಸಿಂಹನಾದವನ್ನು ಕೇಳಿ ಭಯಗ್ರಸ್ತರಾದರು. ಅಲ್ಲಿದ್ದ ಕ್ಷತ್ರಿಯರು ಭೀಮನ ಧ್ವನಿಯಿಂದ ಭೂಮಿ ಆಕಾಶಗಳೇ ಕಿತ್ತು ಹೋಗುವವೋ ಎಂದು ನೆನೆಸಿದರು. ಭೀಮನ ಗರ್ಜನೆಯನ್ನು ಕೇಳಿ ಭಯದಿಂದ ಕೆಲವರ ಕೈಯಲ್ಲಿದ್ದ ಧನುಸ್ಸು ಜಾರಿ ಬಿದ್ದಿತು. ಇನ್ನು ಕೆಲವರಿಗೆ ಕೈಯಲ್ಲಿದ್ದ ಶಸ್ತ್ರಗಳು ಬಿದ್ದು ಹೋದವು. ಆನೆ, ಕುದುರೆ ಮೊದಲಾದ ವಾಹನಗಳಿಗೆಲ್ಲ ಭಯದಿಂದ ಮಲಮೂತ್ರಗಳು ಸ್ರವಿಸಿದವು. ಸೈನ್ಯಗಳಿಗೆಲ್ಲ ದಿಗ್ಭ್ರಮೆ ಹಿಡಿದಂತಾಯಿತು. ಆ ಸೈನ್ಯದ ಮುಂದೆ ಭಯಂಕರ ದುರ್ನಿಮಿತ್ತಗಳು ತಲೆದೋರಿದವು. ಹದ್ದು, ಗಿಡುಗ ಮೊದಲಾದ ಮಾಂಸಾಹಾರಿ ಪಕ್ಷಿಗಳು ಆಕಾಶವನ್ನು ಆವರಿಸಿಕೊಂಡವು. ಕರ್ಣ ಭೀಮರ ಯುದ್ಧವು ಮೇಲೆ ಮೇಲೆ ಪ್ರಬಲವಾಯಿತು. ಕರ್ಣನು 20 ಬಾಣಗಳಿಂದ ಭೀಮನನ್ನು, 5 ಬಾಣಗಳಿಂದ ಅವನ ಸಾರಥಿಯನ್ನು ಬಲವಾಗಿ ನೋಯಿಸಿದನು. ಆಗ ಭೀಮನು ಕರ್ಣನನ್ನು ನೋಡಿ ನಗುತ್ತಾ ತನ್ನ ಹಸ್ತವೇಗದಿಂದ ಪರಂಪರೆಯಾಗಿ 64 ಬಾಣಗಳನ್ನು ಬಿಟ್ಟನು. ಕರ್ಣನು ತಿರುಗಿ 4 ಬಾಣಗಳನ್ನು ಬಿಟ್ಟನು. ಅವುಗಳನ್ನು ಭೀಮನು ಅರ್ಧ ದಾರಿಯಲ್ಲಿಯೇ ತುಂಡು ಮಾಡಿದನು. ತಿರುಗಿ ಕರ್ಣನು ಅನೇಕ ಬಾಣಗಳಿಂದ ಭೀಮನನ್ನು ಮುಚ್ಚಿದನು. ಒಡನೆಯೇ ಭೀಮನು ಕರ್ಣನ ಬಿಲ್ಲನ್ನು ಮುಷ್ಟಿ ಭಾಗದಲ್ಲಿ ಕತ್ತರಿಸಿ ಹಲವು ಹಲವು ಬಾಣಗಳಿಂದ ಅವನನ್ನು ಹೊಡೆದನು. ಕೂಡಲೇ ಕರ್ಣನು ಬೇರೊಂದು ಬಿಲ್ಲನ್ನು ಎತ್ತಿಕೊಂಡು ನಾಣೇರಿಸಿ ತೀಕ್ಷ್ಣ ಬಾಣಗಳನ್ನು ಬಿಡಲಾರಂಭಿಸಿದನು. ಭೀಮನು ಅತಿ ಕೋಪದಿಂದ 3 ಬಾಣಗಳನ್ನು ಕರ್ಣನ ಎದೆಗೆ ವೇಗದಿಂದ ಹೊಡೆದನು. ಆ 3 ಬಾಣಗಳು ಕರ್ಣನ ಎದೆಯಲ್ಲಿ ನಾಟಿ ನಿಲ್ಲಲು ಅವನು 3 ಶಿಖರಗಳುಳ್ಳ ಪರ್ವತದಂತೆ ಕಾಣಿಸಿದನು. ಬೆಟ್ಟದಿಂದ ಧಾತು ಮಿಶ್ರವಾದ ಪ್ರವಾಹವು ಹರಿಯುವಂತೆ ಕರ್ಣನ ದೇಹದಿಂದ ರಕ್ತವು ಸುರಿಯುತ್ತಿತ್ತು. ಅದರಿಂದ ಕರ್ಣನಿಗೆ ದೇಹವು ಸ್ವಲ್ಪ ನಡುಗಿದಂತಾಯಿತು. ಆಗಲೂ ಅವನು ಕೂಡಲೇ ಚೇತರಿಸಿಕೊಂಡು ಕಿವಿಯವರೆಗೆ ನಾಡನ್ನೆಳೆದು 100,000 ಲೆಕ್ಕದಿಂದ ಭೀಮನ ಮೇಲೆ ಬಾಣಗಳನ್ನು ಬಿಟ್ಟನು. ಆ ಬಾಣಗಳಿಂದ ಭೀಮನು ಬಹಳವಾಗಿ ನೊಂದಿದ್ದರೂ ಲಕ್ಷ್ಯ ಮಾಡದೆ ತಿರುಗಿ ಒಂದು ಕ್ಷುರಾಯುಧದಿಂದ ಕರ್ಣನ ಕೈಯಲ್ಲಿದ್ದ ಬಿಲ್ಲಿನ ನಾಣನ್ನು ಕತ್ತರಿಸಿದನು. ಒಂದು ಭಲ್ಲದಿಂದ ಕರ್ಣನ ಸಾರಥಿಯನ್ನು ಕೊಂದು ಕೆಡಹಿದನು. ಅವನ 4 ರಥಾಶ್ವಗಳನ್ನು ವಧಿಸಿದನು. ತನ್ನ ರಥವು ವ್ಯರ್ಥವಾದುದನ್ನು ನೋಡಿ ಕರ್ಣನು ಕೆಳಕ್ಕೆ ಹಾರಿ ತನ್ನ ಮಗನಾದ ವೃಷಸೇನನ ರಥವನ್ನೇರಿಕೊಂಡು ಪ್ರಾಣ ಭಯದಿಂದ ಹಿಂತಿರುಗಿ ಓಡಿದನು. ಆಮೇಲೆ ಭೀಮನು ಕರ್ಣನನ್ನು ತಾನು ಜಯಿಸಿದ ಸಂತೋಷದಿಂದ ದೊಡ್ಡ ಸಿಂಹನಾದವನ್ನು ಮಾಡಿದನು. ಇದು ಇತ್ತಲಾಗಿ ಯುಧಿಷ್ಠಿರನ ಕಿವಿಗೆ ಬಿದ್ದಿತು. ಭೀಮನಿಂದ ಕರ್ಣನು ಪರಾಜಿತನಾದುದನ್ನು ತಿಳಿದು ಯುಧಿಷ್ಠಿರನು ಪರಮ ಹರ್ಷಿತನಾದನು.
ಪಾಂಡವ ಸೇನೆಯೊಳಗೆಲ್ಲ ಶಂಖ ಧ್ವನಿಗಳು ಮೊಳಗಿದವು. ಈ ಪಾಂಡವರ ಕೋಲಾಹಲವನ್ನು ಕೇಳಿ ನಿನ್ನ ಕಡೆಯ ಸೈನ್ಯಗಳು ಪ್ರತಿಘೋಷಗಳನ್ನು ಮಾಡಿತು. ಇತ್ತಲಾಗಿ ಯುಧಿಷ್ಠಿರನು ತನ್ನ ಸೈನ್ಯವನ್ನು ಪ್ರೋತ್ಸಾಹಿಸಿ ಜಯಘೋಷಗಳನ್ನು ಮಾಡುವಂತೆ ಆಜ್ಞಾಪಿಸಿದನು. ಒಂದು ಕಡೆ ಅರ್ಜುನನು ಗಾಂಡೀವದ ನಾಡನ್ನು ತಟ್ಟುವ ಧ್ವನಿ, ಇನ್ನೊಂದು ಕಡೆ ಕೃಷ್ಣನ ಶಂಖ ಧ್ವನಿ, ಇವೆರಡನ್ನು ಮರೆಸುವಂತೆ ಜಯಶೀಲನಾದ ಭೀಮನ ಸಿಂಹನಾದ ಧ್ವನಿ, ಇವೆಲ್ಲ ಒಂದಾಗಿ ಸೇರಿ ನಿನ್ನ ಸೈನ್ಯಗಳಿಗೆ ಭೀತಿ ಹುಟ್ಟುವಂತೆ ಪ್ರಬಲ ಘೋಷ ಉಂಟಾಯಿತು. ಆಮೇಲೆ ತಿರುಗಿ ಕರ್ಣನು ಭೀಮನನ್ನು ಎದುರಿಸಿ ಬರಲು ಇಬ್ಬರಿಗೂ ಯುದ್ಧವಾಯಿತು. ಕರ್ಣನು ಮೃದುವಾಗಿ ಬಾಣಗಳನ್ನು ಬಿಡುವನು, ಭೀಮನು ಒರಟಾಗಿ ಬಾಣಗಳನ್ನು ಬಿಡುವನು. ಕೊನೆಗೆ ದೈತ್ಯ ಸೈನ್ಯದಲ್ಲಿದ್ದ ತಾರಕನನ್ನು ಷಣ್ಮುಖನು ಹೇಗೋ ಹಾಗೆ ಭೀಮನು ಕರ್ಣನನ್ನು ಓಡಿಸಲು ಪ್ರಯತ್ನಿಸಿದನು. ಇಬ್ಬರಿಗೂ ಪ್ರಬಲ ಯುದ್ಧವಾಯಿತು. ಭೀಮನು ತಿರುಗಿ ಕರ್ಣನ ಸಾರಥಿಯನ್ನು ಕುದುರೆಗಳನ್ನು ಕೊಂದನು. ಅವನ ಧ್ವಜ ಪತಾಕೆಗಳನ್ನು ಮುರಿದನು. ಅವನ ರಥವನ್ನು ಚೂರ್ಣ ಮಾಡಿದನು. ಅವನ ಚಕ್ರ ರಕ್ಷಕರಿಬ್ಬರನ್ನು ಕೊಂದನು. ವಿರಥನಾದ ಕರ್ಣನು ಕತ್ತಿ ಗುರಾಣಿಗಳನ್ನು ಹಿಡಿದು ಭೀಮನನ್ನು ಕೊಲ್ಲುವುದಕ್ಕಾಗಿ ಓಡಿಬರಲು ಭೀಮನು ತನ್ನ ಬಾಣದಿಂದ ಅವನ ಕೈಯಲ್ಲಿದ್ದ ಕತ್ತಿ ಗುರಾಣಿಗಳನ್ನು ತುಂಡು ಮಾಡಿ ಕೆಡಹಿದನು. ಹೀಗೆ ಕರ್ಣನು ಭೀಮನಿಂದ ಅಪಾಯಕ್ಕೀಡಾಗುವ ಸಂಭವವನ್ನು ನೋಡಿ ದುರ್ಯೋಧನನು ತನ್ನ ತಮ್ಮನಾದ ದುಶ್ಶಲನನ್ನು ಕರೆದು, ದುಶ್ಶಲ, ಅದು ಕರ್ಣನು ಅಪಾಯಕ್ಕೀಡಾಗಿರುವುದನ್ನು ನೋಡು, ಬೇಗನೆ ಅವನಿಗೆ ವಾಹನವನ್ನೊದಗಿಸಿ ಹಿಂತಿರುಗಿಸು ಎಂದನು. ಈ ಮಾತನ್ನು ಕೇಳಿದೊಡನೆ ದುಶ್ಶಲನು ಕರ್ಣನಿದ್ದ ಸ್ಥಳಕ್ಕೆ ರಥವನ್ನು ತೆಗೆದುಕೊಂಡು ಹೋದನು. ಕರ್ಣನು ದುಶ್ಶಲನ ರಥವನ್ನೇರಿ ಕುಳಿತನು. ಇದನ್ನು ನೋಡಿ ಭೀಮನು ಅವರಿಬ್ಬರನ್ನು 10 ಬಾಣಗಳಿಂದ ಹೊಡೆದು ಕರ್ಣನನ್ನು ಬಹಳವಾಗಿ ನೋಯಿಸಿ ದುಶ್ಶಲನ ತಲೆಯನ್ನು ಹಾರಿಸಿಬಿಟ್ಟನು. ದುಶ್ಶಲನು ಭೀಮನಿಂದ ಹತನಾದುದನ್ನು ನೋಡಿ ಕರ್ಣನು ಅವನ ಕೈಯಲ್ಲಿದ್ದ ಬಿಲ್ಲನ್ನು ತಾನು ತೆಗೆದುಕೊಂಡು ಭೀಮನ ಮೇಲೆ ಬಾಣಗಳನ್ನು ಬಿಡಲಾರಂಭಿಸಿದನು. ತಿರುಗಿ ಇಂದ್ರ ಬಲಾಸುರರಿಗೆ ನಡೆದ ಯುದ್ಧದಂತೆ ಅವರಿಬ್ಬರಿಗೂ ಪ್ರಬಲ ಯುದ್ಧವಾಯಿತು. ಭೀಮನು ತಿರುಗಿ ತಿರುಗಿ ಅವನ ಕುದುರೆಗಳನ್ನು ಸಾರಥಿಯನ್ನು ಕೊಲ್ಲುತ್ತಾ ಬಂದನು. ಹೀಗೆ ಭೀಮನ ಪರಾಕ್ರಮವನ್ನು ನೋಡಿ ನಿನ್ನ ಸಮಸ್ತ ಸೈನ್ಯವು ಹಿಂದು ಮುಂದು ತೋರದೆ ದಿಗ್ಭ್ರಮೆ ಹಿಡಿದಂತಿದ್ದಿತು. ಇದು 129ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.